ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಜನರೇ, ಹಿರಿಯರೇ, ಅನುದಿನವೂ ಆತ್ಮೀಕ ಆಹಾರವನ್ನ ದೇವರ ವಾಕ್ಯಗಳ ರೂಪದಲ್ಲಿ ಭುಜಿಸುತ್ತಾ ದೇವರಿಗೆ ಮಹಿಮೆಕರವಾಗಿ ಜೀವಿಸುತ್ತಾ ಇದ್ದೀರಲ್ವ. ನಿಮ್ಮೆಲ್ಲರಿಗೂ ಆ ಪರಮ ತಂದೆಯು ಪರಲೋಕದ ಅರಸನಾಗಿರುವ ಯೇಸುವಿನ ಸಮಾಧಾನವು ಆಶೀರ್ವಾದವು ಉಂಟಾಗಲಿ. ನನ್ನ ಪ್ರಿಯ ದೇವಜನವೇ, ನಾವು ಈ ಲೋಕದಲ್ಲಿ ಬರುವಾಗ ಒಂಟಿಯಾಗಿ ಬರುತ್ತೇವೆ, ಹೋಗುವಾಗ ಒಂಟಿಯಾಗಿ ಹೋಗುತ್ತೇವೆ. ಯಾರೂ ನಮ್ಮ ಜೊತೆಯಲ್ಲಿ ಸ್ಥಿರವಾಗಿ ಯಾವಾಗಲೂ ಇರುವುದಿಲ್ಲ. ಆದರೆ ದೇವರು ನಮಗೆ ಯಾವಾಗಲೂ ಜೊತೆಯಲ್ಲಿರುತ್ತಾರೆ. ಅದರಲ್ಲಿ ದೇವರು ನಮಗೆ ಯೇಸು ಸ್ವಾಮಿ, ನಿಮಗೊಬ್ಬ ಸಹಾಯಕನನ್ನು ಕಳುಹಿಸುವೆನೋ, ಆತನು ಎಲ್ಲ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡುವನು. ಯಾಕೆ ನಮಗೆ ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಬೇಕು? ನಾವು ಕೆಲವು ವಿಷಯಗಳಲ್ಲಿ ಚೆನ್ನಾಗಿದ್ದರೆ ಸರಿಯಲ್ವಾ? ಅಂದರೆ ಒಬ್ಬ ಮನುಷ್ಯನು ದೇವರ ಮುಂದೆ ಪರಿಪೂರ್ಣನಾಗಬೇಕಾದರೆ ದೇವಾದಿದೇವನ ಸಹಾಯವು, ಪವಿತ್ರಾತ್ಮನ ಐಕ್ಯತೆಯು, ಜೊತೆಗಾರಿಕೆಯು ಒಂದು ಆತ್ಮೀಕ ವ್ಯಕ್ತಿಗೆ, ಕ್ರೈಸ್ತ ಭಕ್ತಳಿಗೆ ಬಹಳ ಅವಶ್ಯ. ಹಾಗಾದರೆ ಬನ್ನಿ, ದೇವರ ವಾಕ್ಯ ಏನು ಹೇಳುತ್ತೋ ನಾವು ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಚನ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಒಬ್ಬ ಸೇವಕರು ನಿಮ್ಮ ಕುರಿತು, ಇಲ್ಲ ನಿಮ್ಮ ಫಾದರು ನಿಮ್ಮ ಕುರಿತು, ಹೀಗೆ ಕ್ರೈಸ್ತಳು, ಈತನು ಕ್ರೈಸ್ತನು ಎಂದು ಹೇಳಿದರೆ ಸಾಲದು, ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ಸಾಲದು. ಯಾರು ದೃಢೀಕರಣ ಮಾಡುವುದು ಅಂದರೆ, ಇವರು ಕ್ರೈಸ್ತರು ಅಂತ ಸರ್ಟಿಫಿಕೇಟ್ ಯಾರು ಕೊಟ್ಟರು, ಸರ್ಕಾರ ಕೊಟ್ಟರು, ಎಲ್ಲಿಂದ ನೀವು ತೆಗೆದುಕೊಂಡ್ರು, ಅದು ದೇವರ ಮುಂದೆ ನಡೆಯುವುದಿಲ್ಲ. ಹಾಗಾದರೆ ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು ಎಂಬುದನ್ನು ಯಾರು ರುಜುಪಡಿಸಬೇಕು, ಯಾರು ಸಾಕ್ಷಿ ಪಡಿಸಬೇಕು ಗೊತ್ತಾ? ಯಾರು? ನೀವು ಅಂದುಕೊಳ್ಳುತ್ತೀರಿ, ಯೋಹಾನ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ನಾನು ದೇವರ ಮಗಳು, ನಾನು ದೇವರ ಮಗನು ಎಂದು ನಮಗೆ ನಾವೇ ಕೆಲವು ಸಾರಿ ಅಂದುಕೊಂಡು ಬಿಟ್ಟಿರ್ತೇವೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಾವು ಬರೀ ಅಂದುಕೊಂಡ್ರೆ ಸಾಲದು, ಸಭೆ ತೀರ್ಮಾನಿಸಿದರೆ ಸಾಲದು, ಸರ್ಕಾರ ಅನುಮತಿಸಿದರೆ ಸಾಲದು, ಜನರು ನಮ್ಮನ್ನ ಕ್ರೈಸ್ತರೆಂದು ಕರೆದರೆ ಸಾಲದು. ಇನ್ನೊಂದು ಕಾರ್ಯವು ನಡೆಯಲ್ಪಡಬೇಕು. ಅದು ಏನೆಂದರೆ, ಪವಿತ್ರಾತ್ಮನು ನಮ್ಮ ಆತ್ಮದೊಟ್ಟಿಗೆ ಸಾಕ್ಷೀಕರಿಸಬೇಕು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಸಾಕ್ಷಿ ಅಂದರೆ ಪವಿತ್ರಾತ್ಮನು ಹೇಳಬೇಕು, ಈ ವ್ಯಕ್ತಿ ದೇವರ ಮಗನು, ದೇವರ ಮಗಳು ಅಂತ ಪವಿತ್ರಾತ್ಮನು ನಮ್ಮ ಆತ್ಮನೊಟ್ಟಿಗೆ ಸಾಕ್ಷಿ ಹೇಳುವುದನ್ನೇ ನಿಜವಾದ ಕ್ರೈಸ್ತತ್ವ ಎಂದು ಹೇಳುತ್ತೇವೆ. ಅರ್ಥ ಆಯ್ತಲ್ವಾ? ನಿಜವಾಗಿ ಅನೇಕರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಇಲ್ಲಪ್ಪ, ನಾನು ಕ್ರಿಸ್ತಿಯನೇ, ನಾನು ಕ್ರೈಸ್ತನೇ, ನಾನು ದೇವರ ಮಗನೇ, ದೇವರ ಮಗಳೇ ಎಂದು ಹೋಗುತ್ತಿರುತ್ತೇವೆ. ಈ ವಾಕ್ಯವನ್ನು ಚೆನ್ನಾಗಿ ಗಮನಿಸಿರಿ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ, ಅರ್ಥ ಆಯ್ತಲ್ವಾ? ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ. ಯಾರು? ಪವಿತ್ರಾತ್ಮನೇ. ಎಲ್ಲಿ? ನಮ್ಮ ಆತ್ಮದೊಂದಿಗೆ ಏನ್ ಮಾಡಬೇಕು? ಸಾಕ್ಷಿ ಹೇಳುತ್ತಾನೆ. ಆತನು, ಪವಿತ್ರಾತ್ಮನು ಸಾಕ್ಷಿ ಹೇಳಿದರೇನೆ ಅದು ಸರಿಯಾದ ಸಾಕ್ಷಿ, ಅದು ನಿಜವಾದ ಕ್ರೈಸ್ತತ್ವ. ಅಂದರೆ ನಾವು ದೇವರ ಮಕ್ಕಳಾಗುವುದಕ್ಕೆ ಬೇರೊಬ್ಬರನ್ನ ಜೊತೆಗೂಡಿಸಿಕೊಂಡು ಹೋಗುವುದಲ್ಲ, ಪವಿತ್ರಾತ್ಮನನ್ನ ಜೊತೆಗೂಡಿಸಿಕೊಂಡು ಹೋಗಬೇಕು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ, ಪವಿತ್ರಾತ್ಮನೊಟ್ಟಿಗೆ ಇಜ್ಜೋಡಾಗಬೇಕು. ಪವಿತ್ರಾತ್ಮನು ನಮ್ಮ ಆತ್ಮದೊಟ್ಟಿಗೆ ಸಾಕ್ಷೀಕರಿಸಬೇಕು. ಆಗ ನಾವು ನಿಜವಾಗಿ ದೇವರ ಮಕ್ಕಳು ಎಂದು ಅನಿಸಿಕೊಳ್ಳುತ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗಲೇ ತನ್ನ ಭಕ್ತರಾದಂಥ ನಮಗೆ ಎಲ್ಲರಿಗೂ ವಾಗ್ದಾನ ಮಾಡಿದ್ದಾರೆ, ನಿಮಗೊಬ್ಬ ಸಹಾಯಕನನ್ನು ನಾನು ಕಳುಹಿಸಿಕೊಡುತ್ತೇನೆ.
ಆತನು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡುತ್ತಾನೆಂದು ದೇವರ ವಾಕ್ಯ ಹೇಳಿದೆಯಲ್ಲ, ಯೇಸಪ್ಪ ಹೇಳಿದಾರಲ್ಲ. ಆ ಪವಿತ್ರಾತ್ಮನೇ ನಮಗೆ ಸಹಾಯಕನು, ಬಲಪಡಿಸುವಾತನು, ನಮ್ಮನ್ನು ಧೈರ್ಯಪಡಿಸುವಾತನು, ನಮಗೆ ಸಹಾಯ ಮಾಡಿ ನಡೆಸುವಾತನು ಆತನಾಗಿದ್ದಾನೆ. ಈ ದಿನ ದೇವಜನವೇ, ಯಾವ ಮನುಷ್ಯರು ನಮ್ಮೊಟ್ಟಿಗೆ ಇಲ್ಲದೆ ಹೋದರೂ ಕೂಡ ನಾವು ಪವಿತ್ರಾತ್ಮನೊಟ್ಟಿಗೆ ಇಜ್ಜೋಡಾಗಿ, ನಮ್ಮ ಆತ್ಮ ಪವಿತ್ರಾತ್ಮನೊಟ್ಟಿಗೆ ಲೀನವಾಗಿ, ನಮ್ಮ ಆತ್ಮ ಪವಿತ್ರಾತ್ಮನ ಸ್ವರವನ್ನು ಕೇಳಿಸಿಕೊಂಡು ಹೇಗೆ ನಡೆಯಬೇಕು, ಏನು ಮಾಡಬೇಕು ಎಂಬುದನ್ನು ಪ್ರತಿನಿತ್ಯ ಆತನ ನಡೆಸುವಿಕೆ, ಆಲೋಚನೆ, ದೈವಿಕವಾದಂಥ ಪ್ರೇರೇಪಣೆ ಅದನ್ನು ನಾವು ಹೊಂದಿಕೊಳ್ಳುವುದಾದರೆ, ಹಾಲೆಲೂಯ, ನೀವು ನಾನು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿರುತ್ತೇವೆ. ಆ ಪವಿತ್ರಾತ್ಮನು ನಮ್ಮ ಆತ್ಮನಿಗೆ ಏನು ಮಾಡುತ್ತಾ ಇರ್ತಾನೆ? ಜೊತೆಗಾರನಾಗಿರುತ್ತಾನೆ. ಈಗ ಬೈಬಲ್ ವಾಕ್ಯಗಳು ಹೇಳುತ್ತವೆ, ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬರು ಬಿದ್ದಾಗ ಇನ್ನೊಬ್ಬರು ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯವಾಗುತ್ತದೆ, ಒಬ್ಬರು ತಪ್ಪುವಾಗ ಇನ್ನೊಬ್ಬರು ಸರಿಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ, ಒಂದುರಿ ಹಗ್ಗಕ್ಕಿಂತ ಎರಡುರಿ ಹಗ್ಗ ಉತ್ತಮ ಎಂದು. ಇದೆಲ್ಲವನ್ನು ನಾವು ನೋಡುವಾಗ ಈ ವಾಕ್ಯಗಳು ನಮ್ಮನ್ನ ಒಂದುಗೂಡಿಸುವುದಕ್ಕೆ ಹೇಳುತ್ತಾ ಇದೆ. ಆದರೆ ಅನೇಕ ಸಾರಿ ನಾವು ಯಾರೊಟ್ಟಿಗಿರುತ್ತೇವೋ ಅವರೇ ನಮ್ಮನ್ನ ಕೆಡಿಸುತ್ತಾರೆ. ಒಂದು ಸ್ತ್ರೀ ಒಂದು ಒಳ್ಳೆಯ ಆತ್ಮೀಕವಾಗಿ ಇರಬಹುದು, ಆದರೆ ಆಕೆಯೊಟ್ಟಿಗೆ ಇಜ್ಜೋಡಾದಂಥ ಗಂಡನು ಆಕೆಯ ಆತ್ಮೀಕತೆಯನ್ನು ಕುಗ್ಗಿಸುವಂತ ಕಾರ್ಯಗಳನ್ನು ಮಾಡುತ್ತಾರೆ. ಒಂದು ವೇಳೆ ಹೆಂಡತಿ ಕೂಡ ಅದೇ ರೀತಿಯಲ್ಲಿ. ಕೆಲವು ಸಾರಿ ತಂದೆ ತಾಯಿಗಳು ಆತ್ಮೀಕವಾಗಿರುತ್ತಾರೆ, ಬೇರೊಬ್ಬರು ಅವರನ್ನು ಕೆಡಿಸಿ ಬಿಡುತ್ತಾರೆ. ಒಂದು ಸಭೆಯಲ್ಲಿ ಆತ್ಮೀಕವಾಗಿ ಬೆಳೆಯುತ್ತಿರುತ್ತಾರೆ, ಆದರೆ ಆ ಸಭೆಯಲ್ಲಿ ಬಂದ ಯಾರೋ ಒಬ್ಬರು ಇವರನ್ನ ಕೆಡಿಸುತ್ತಾರೆ. ಅಂದರೆ ನಾನು ಹೇಳಲಿಕ್ಕೆ ಬರುವ ವಿಷಯ, ಮನುಷ್ಯರನ್ನ ನಾವು ಇಜ್ಜೋಡಾಗಿ ಮನುಷ್ಯರ ಸಹಾಯಕ್ಕೆ ನಾವು ಹೋದರೆ ಮನುಷ್ಯರು ನಮ್ಮನ್ನ ಪಾಪಕ್ಕೆ ಸೆಳೆಯುತ್ತಾರೆ ಹೊರತು ಸಾಧಾರಣವಾಗಿ ನಮ್ಮನ್ನ ಆತ್ಮೀಕತೆಗೆ ನಡೆಸುವುದಿಲ್ಲ. ಪರವಾಗಿಲ್ಲ, ಈ ಒಂದು ಸಾರಿ ಏನೂ ಆಗಲ್ಲ ಅನ್ನುವಂಥವರು ಅಧಿಕ ಇಲ್ಲ. ದೇವರಲ್ಲೇ ಇರಬೇಕು, ದೇವರ ಮಾರ್ಗ ಅನುಸರಿಸಬೇಕು, ದೇವರಿಗಿಷ್ಟರಾಗಿ ನಡೆಯಬೇಕು ಅಂತ ಹೇಳುವವರು ಕಡಿಮೆಯಾಗಿರುತ್ತಾರೆ. ಇವತ್ತು ನಿಮ್ಮ ಜೊತೆಯಲ್ಲಿರುವ, ನೀವು ಇಜ್ಜೋಡಾಗಿರುವ ನಿಮ್ಮ ಜೀವನ ಸಂಗಾತಿ ಆತ್ಮೀಕವಾಗಿದ್ದಾರಾ? ದೇವರಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನಿಸುತ್ತಾರಾ? ಪ್ರತಿನಿತ್ಯ ಬನ್ನಿ ಪ್ರಾರ್ಥನೆ ಮಾಡೋಣ, ಬನ್ನಿ ದೇವರಾಲಯಕ್ಕೆ ಹೋಗೋಣ, ಬಾ ನಾನು ಜೊತೆಯಲ್ಲಿ ದೇವರಲ್ಲಿ ಇರ್ತೇನೆ, ಬಾ ದೇವರನ್ನು ಸ್ತುತಿಸೋಣ ಎನ್ನುವಂತ ಜೀವನ ಸಂಗಾತಿ ನಿಮ್ಮ ಸಂಗಾತಿಯಾಗಿದ್ದರೆ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಆದರೆ ಕೆಲವು ಸಾರಿ ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿ, ಸಾಲಬಾಧೆಗಳು, ಅನೇಕ ಒತ್ತಡಗಳು, ಅಕ್ಕಪಕ್ಕದವರ ನಿಮಿತ್ತ, ಮನೆಯಲ್ಲಿ ಅವಕಾಶವಿಲ್ಲದ ನಿಮಿತ್ತ, ಅಯ್ಯೋ ಬಿಡ, ನೀನು ಮಾಡ್ಕೋ, ನೀನು ಮಾಡ್ಕೋ ಅಂತ ಹೇಳಿ ನಮ್ಮ ಮೇಲೆ ಹಾಕುವವರೇ ಅಧಿಕವಾಗಿರುತ್ತಾರೆ ಹೊರತು ನಮ್ಮನ್ನು ಬೆಳೆಸುವವರು ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಸುಮ್ಮನೆ ಸುಮ್ಮನೆ ಆತ್ಮೀಕವಾಗಿ ಕುಗ್ಗಿಸುವವರೊಟ್ಟಿಗೆ ನಾವು ಇಜ್ಜೋಡಾಗಬಾರದು, ಪವಿತ್ರಾತ್ಮನನ್ನೇ ನಮ್ಮ ಸಹಾಯಕನನ್ನಾಗಿ ಕೇಳಬೇಕು. ಆಮೋಸನ ಗ್ರಂಥದಲ್ಲಿ 3ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ, ಗೊತ್ತು ಮಾಡಿಕೊಳ್ಳದ ಇಬ್ಬರು ಜೊತೆಯಾಗಿ ನಡೆಯುವರೋ ಎಂದು ಹೇಳುತ್ತಾ ಇದೆ. ಗೊತ್ತು ಮಾಡಿಕೊಳ್ಳದ ಅಂದರೆ ಪಾರ್ಟ್ನರ್ಸ್ ಆಗದೇ ಇರುವಂಥವರು. ಈಗ ನಾವೆಲ್ಲೋ ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತೇವೆ, ಯಾರೋ ಬೇರೆಯವರು ನಡೆದು ಹೋಗ್ತಾ ಇರ್ತಾರೆ, ಬನ್ನಿ ನಾವಿಬ್ಬರು ಶೇರ್ ಮಾಡ್ಕೊಳ್ಳೋಣ, ಅದು ಅತಿ ಕಡಿಮೆ ಅಲ್ವಾ? ನೀವ್ಯಾರೋ, ನೀವೇನೋ, ನಾನ್ಯಾಕೆ ಬರಲಿ? ಗೊತ್ತು ಮಾಡಿಕೊಳ್ಳದ, ಮದುವೆಯಾಗದ, ಸ್ನೇಹಿತರಾಗದ, ಸಭಿಕರಾಗದ, ಸ್ನೇಹಿತರಾಗದ ಯಾರು ಇಬ್ಬರು ಒಟ್ಟಿಗೆ ನಡೆಯುವುದಕ್ಕೆ ಸಾಧ್ಯವೋ? ಸಾಧ್ಯವಿಲ್ಲ. ಹಾಗೇನೆ ದೇವರಾತ್ಮ ನಮಗೆ ಹೇಳ್ತಾನೆ, ಗೊತ್ತು ಮಾಡಿಕೊಳ್ಳದ ಇಬ್ಬರು ಜೊತೆಯಾಗಿ ನಡೆಯುವರೋ? ನಡೆಯುವುದಿಲ್ಲ. ಆದರೆ ನಾವು ಪವಿತ್ರಾತ್ಮನು, ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ಸಹಾಯಕನು, ಆ ಸಹಾಯಕನ ಮಾತಿನಂತೆ ನಾವು ನಡೆಯಬೇಕು. ಆ ಸಹಾಯಕನು ನಡೆಯುವ ದಾರಿಯಲ್ಲಿ ನಾವು ನಡೆಯಬೇಕು. ಅದು ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತಾ ಇದೆ. ಪ್ರತಿನಿತ್ಯ ವಾಕ್ಯಗಳನ್ನು ನೀವು ಕೇಳುತ್ತಿದ್ದೀರಿ, ದೇವರಿಗೆ ಸ್ತೋತ್ರ. ಆದರೆ ಪ್ರತಿನಿತ್ಯವೂ ನೀವು ದೇವರ ಆತ್ಮನೊಟ್ಟಿಗೆ ನಡೆಯುತ್ತಿದ್ದೀರಾ? ಆತ್ಮನೇ ನನಗೆ ತಿಳಿಯಪಡಿಸಪ್ಪ, ಪವಿತ್ರಾತ್ಮನೇ ನನ್ನ ಕಣ್ಣುಗಳನ್ನು ತೆರೆಯಪ್ಪ, ನನಗೆ ಸಹಾಯ ಮಾಡಪ್ಪ, ನಾನು ಆತ್ಮೀಕವಾಗಿ ಬೆಳೆಯುವಂತೆ ನನ್ನನ್ನು ಅಭಿಷೇಕಿಸಪ್ಪ, ನನ್ನೊಟ್ಟಿಗೆ ನಡೆ, ನನ್ನೊಟ್ಟಿಗೆ ಇಜ್ಜೋಡಾಗು, ಜೊತೆಯಲ್ಲೇ ನಡೆಯೋಣ. ದೇವರೇ, ನನ್ನ ಆತ್ಮನಿಗೆ ಬೋಧಿಸು, ಪವಿತ್ರಾತ್ಮನೇ ನನಗೆ ಬೋಧಿಸು ಎಂದು ನೀವು ಕೇಳುತ್ತಿದ್ದೀರಾ? ಕೇಳುವುದಾದರೆ ದೇವರಾತ್ಮ ನಮಗೆ ಖಂಡಿತ ಸಹಾಯ ಮಾಡುತ್ತಾ ಇದ್ದಾನೆ. ಪ್ರಿಯರೇ, ಪೌಲನು ಅದಕ್ಕೆ ಕೊರಿಂಥ ಸಭೆಯವರಿಗೆ ಒಂದು ವಾಕ್ಯವನ್ನ ಮೊದಲ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ, ಕರ್ತನ ಸಂಸರ್ಗದಲ್ಲಿರುವವನಾದರೋ
ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಯಾರು ಕರ್ತನೊಟ್ಟಿಗೆ ಒಂದಾಗಿರುತ್ತೇವೋ ನಾವು ಆತನೊಂದಿಗೆ ಅಂದರೆ ಒಂದೇ ಆತ್ಮವಾಗಿದ್ದೇವೆ ಎಂದು ಹೇಳ್ತಾರೆ. ಶರೀರವಾಗುವುದು ಬೇರೆ. ದೇವರ ವಾಕ್ಯ ಹೇಳುತ್ತದೆ, ಗಂಡನು ಹೆಂಡತಿಯನ್ನು ಸೇರಿಕೊಳ್ಳುವಳು, ಹೆಂಡತಿ ಗಂಡನನ್ನು ಸೇರಿಕೊಳ್ಳುವಳು, ಅವರು ಒಂದೇ ದೇಹವಾಗುವರು. ಅದು ಬೇರೆ, ಅದು ಶಾರೀರಿಕ ಒಂದಾಗುವಿಕೆ. ಆದರೆ ಇಲ್ಲಿ ದೇವರು ಮಾತನಾಡ್ತಾ ಇರೋದು ಆತ್ಮೀಕ ಒಂದಾಗುವಿಕೆ. ಯಾವತ್ತಾದ್ರೂ ಯೋಚನೆ ಮಾಡಿದರೆ ಇದನ್ನ? ದೇವರಾತ್ಮನು ಇವತ್ತೇ ನನಗೂ ಕೂಡ ಇದನ್ನ ಶಾರೀರಿಕವಾಗಿ ಅಲ್ಲದೆ ಆತ್ಮಿಕವಾಗಿ ಹೊಂದಾಣಿಕೆ ಇಜ್ಜೋಡಾಗಬಹುದು ಎಂದು ದೇವರಾತ್ಮನು ಕಲಿಸಿಕೊಡುವುದನ್ನ ನಾನು ಆಲೋಚಿಸುವಾಗ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೋಡಿ, ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಆಲೋಚನೆಯನ್ನ ದೇವರಾತ್ಮನು ಕೊಡುತ್ತಾ ಇರುತ್ತಾರೆ. ನಿಮಗೆ ಯಾರು ಒಂದು ವೇಳೆ ಇಜ್ಜೋಡಾಗಿ ಮನುಷ್ಯರು ಜೊತೆಯಲ್ಲಿ ಇರ್ಲಿಕ್ಕಿದ್ದಾರಾ? ನಾನು ಹೇಳುತ್ತೇನೆ, ನಮಗೆ 24 ತಾಸು ಪ್ರೇಯರ್ ಗ್ರೂಪ್ ಇದೆ. ನೀವು ಬೇರೆ ಯಾವುದಕ್ಕೂ ಅಲ್ಲ, ಬರೀ ಪ್ರಾರ್ಥನೆಗಳಿಗೆಂದು ಆ ಗ್ರೂಪಲ್ಲಿ ಜಾಯಿನ್ ಆಗ್ಬೋದು. ಎಷ್ಟು ಜನ ನೀವು ನಾನು ಸೇರ್ತೀನಿ, ನಾನು 1 ತಾಸಾದರೂ ಒಂದು ದಿನದಲ್ಲಿ ನನಗೆ ಸಿಕ್ಕ ಸಮಯದಲ್ಲಿ ಸೇರ್ತೀನಿ ಅಂತ ಹೇಳ್ತೀರಾ? ನೀವು ಹೇಳಿರಿ. ನಿಮ್ಮ ಹತ್ರ ನನ್ನ ನಂಬರ್ ಇದೆಯಲ್ವಾ? ಕೆಳಗಡೆ ನೋಡಿ, ನಂಬರ್ ಬರ್ತಾ ಇದೆ ನೋಡಿ. ಈ ನಂಬರನ್ನು ನೋಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡ್ರಿ. ಬೇಕಾದರೆ ನಾನು ಬ್ಯುಸಿ ಇರ್ಬೋದು. ಈ ನಂಬರ್ಗೆ ನೀವು ಏನು ಮಾಡಿ, ವಾಟ್ಸಪ್ ಮಾಡಿ. ಈ ನಂಬರ್ಗೆ ವಾಟ್ಸಪ್ ಮಾಡಿ, ಅಯ್ಯ ನಾನು 24 ತಾಸು ವಾಟ್ಸಪ್ ಗ್ರೂಪ್ಗೆ ಸೇರಿಸಿ. ನೀವು ಯಾವತ್ತೇ ಆಗಲಿ, ಅರ್ಧರಾತ್ರಿಯಲ್ಲಿ, ಮಧ್ಯಾಹ್ನದಲ್ಲಿ, ಸಂಜೆಯಲ್ಲಿ ನೀವು ಪ್ರಾರ್ಥನೆಗಳಿಗೆ ಜಾಯಿನ್ ಆಗ್ಬೋದು. ಅದು ಶಾರೀರಿಕ ಸಂಬಂಧ ಅಲ್ಲ, ಪ್ರಾರ್ಥನೆಗಳಲ್ಲಿ 24 ತಾಸುಗಳು ಮಾಡುತ್ತಿರುವ ದೇವ ಜನರು. ನಾನು ಅಪ್ರಿಷಿಯೇಟ್ ಇದೆ. ಅನ್ನ 24 ತಾಸಲ್ಲಿ ಮಾಡುತ್ತಿರುವ ಲೀಡರ್ಸನ್ನು ನನ್ನನ್ನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಅದರಲ್ಲಿ ಜಾಯಿನ್ ಆಗುತ್ತಿರುವಂಥ ನಿಮಗೂ ಧನ್ಯವಾದಗಳು. ಕೆಲವರು ಗ್ರೂಪಲ್ಲಿ ಇದ್ದು ಕೂಡ ಜಾಯಿನ್ ಆಗದೆ ಇದ್ದೀರಿ. ಯಾಕೆ? ಅದನ್ನು ನೋಡಿಕೊಳ್ಳಿರಿ ಪ್ರಿಯರೇ. ಈಗ ನಾವು ನೋಡುವಾಗ ಕರ್ತನ ಸಂಸರ್ಗದಲ್ಲಿರುವವನಾದರೂ, ಸಂಸರ್ಗ ಅಂದರೆ ಅಲ್ಲಿ ಪದ ಒಳ್ಳೆಯ ಸಂಬಂಧದಲ್ಲಿ, ಏಕತ್ವದಲ್ಲಿ ಜೊತೆಗಾರನಾಗಿ ಇರುವಂಥವರು ಏನಾಗಿದ್ದಾರೆ? ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಮನುಷ್ಯರನ್ನು ಬಿಟ್ಟು ಬೇಕಾದರೆ ನಾನು ಇರ್ತೇನೆ, ಕರ್ತನನ್ನು ಬಿಟ್ಟು ನಾನು ಇರಲ್ಲ ಅನ್ನುವಂಥ ಮನಸ್ಸು ನಿಮಗಿದೆಯಾ? ನಾನು ಕೇಳ್ತಾ ಇದ್ದೀನಿ, ಇದೆಯಾ ನಿಮ್ಮಲ್ಲಿ? ಇಲ್ಲ ಅಂದರೆ ಅಯ್ಯೋ ಇಲ್ಲ, ನನ್ನ ಮಗುವನ್ನು ಬಿಟ್ಟು ನಾನು ಇರೋಕ್ಕಾಗಲ್ಲ, ನನ್ನ ಹೆಂಡತಿಯನ್ನು ಬಿಟ್ಟಿರೋಕ್ಕಾಗಲ್ಲ, ನನ್ನ ಗಂಡನನ್ನು ಬಿಟ್ಟಿರೋಕ್ಕಾಗಲ್ಲ, ಇದನ್ನೇ ಹೇಳ್ತೇವೆ. ಅಯ್ಯೋ ಇಲ್ಲ, ನಾನು ನಮ್ಮವನ್ನು ಬಿಟ್ಟು ಇರೋಕ್ಕೆ ಆಗಲ್ಲ, ಆದರೆ ದೇವರನ್ನ ಬಿಟ್ಟಿರ್ತೀರಾ? ನಿಮ್ಮ ದೇವರನ್ನು ಬಿಟ್ಟು ಇರೋಕ್ಕಾಗಲ್ಲ ಎಂದು ಹೇಳಬೇಕು. ನನ್ನ ಕರ್ತನನ್ನು ನಾನು ಬಿಟ್ಟಿರಲಾರೆ, ಯಾಕೆಂದರೆ ನಾನು ನನ್ನ ಕರ್ತನು ಒಂದೇ ಆತ್ಮ, ನಾನು ಒಳ್ಳೆಯ ಸಂಸರ್ಗದಲ್ಲಿದ್ದೇನೆ, ಆತನೊಂದಿಗೆ ಒಂದೇ ಆತ್ಮವಾಗಿದ್ದೇನೆ ಎಂದು ಹೇಳಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದಾ? ಪವಿತ್ರಾತ್ಮನೊಟ್ಟಿಗೆ ಇಜ್ಜೋಡಾಗಲಿಕ್ಕೆ ಮನಸ್ಸಿದೆಯಾ ನಿಮಗೆ ದೇವಜನವೇ? ಯಾವಾಗಲೂ ದೇವರೊಟ್ಟಿಗೆ ಮಾತಾಡಬೇಕು. ನೋವಾದರೂ ಯೇಸುವೇ, ಪವಿತ್ರಾತ್ಮನೇ, ಕರ್ತನೇ ಅನ್ನಬೇಕು. ದೇವರೊಟ್ಟಿಗೆ ನಮ್ಮ ಸಂಬಂಧ ಇರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕೆಲವು ಸಾರಿ ಕೆಲವರು ಏನಂದ್ರೆ, ಬಿಡು, ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ, ನಾವು ನೀತಿವಂತರು, ನಾವೇನು ಬೇಕಾದರೂ ಮಾಡಬಹುದು ಅಂತ ಕೆಲವರು ಅಂದುಕೊಡುತ್ತಾರೆ. ಈ ವಾಕ್ಯವನ್ನು ಗಮನಿಸಿರಿ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಅದರ 12ನೇ ವಾಕ್ಯವನ್ನ, ಎಲ್ಲಾ ಕಾರ್ಯಗಳು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಸೇವಕರು ಹೇಳ್ಬೋದು, ಫ್ರೆಂಡ್ಸ್ ಹೇಳ್ಬೋದು, ಸರ್ಕಾರಗಳು ಹೇಳ್ಬೋದು, ಏನಾಗ್ಬಿಡುತ್ತೆ, ಅದು ಮಾಡಿದ್ರೆ ಏನಾಗುತ್ತೆ, ಹಿಂಗಿದ್ರೆ ಏನಾಗುತ್ತೆ, ಹಂಗಿದ್ರೆ ಏನಾಗುತ್ತೆ ಅಂತ ಎಲ್ಲರೂ ಹೇಳ್ಬೋದು. ನಿನ್ನ ಆತ್ಮ ಏನು ಹೇಳುತ್ತೆ? ನಿನ್ನ ಆತ್ಮ ಏನು ಹೇಳ್ತಾ ಇದೆ? ಪವಿತ್ರಾತ್ಮ ಏನು ಹೇಳ್ತಾ ಇದೆ? ಅದನ್ನು ಕೇಳಿಸ್ಕೊಂಡ್ರ? ಯಾವುದೋ ಸೇವಕರು ಬೋಧನೆ ಮಾಡಿದರು ಅಂತ, ರಮೇಶ್ ಪಾಸ್ರೇ ಒಂದು ವೇಳೆ ಬೋಧಿಸಿದ್ರು ಅಂತ ನೀವೊಂದು ವೇಳೆ ತಿಳ್ಕೊಳ್ಳಬಹುದು. ಆದರೆ ಆ ಪವಿತ್ರಾತ್ಮನು ಅದನ್ನು ಒಪ್ಪಿಕೊಳ್ಳುತ್ತಿದ್ದಾನ? ನಾನು ಬೋಧಿಸುವ ಬೋಧನೆಯನ್ನು ಪವಿತ್ರಾತ್ಮನು ಒಪ್ಪಿಕೊಳ್ಳುತ್ತಿದ್ದಾನ? ಇಲ್ಲವೇ ನಾನು ಹೇಳ್ಬೋದು, ಇಲ್ಲ ರೀ, ಹಂಗರಿ, ಹಿಂಗೆ ಮಾಡ್ರಿ, ಪರವಾಗಿಲ್ಲ, ದೇವರು ಅರ್ಥ ಮಾಡಿಕೊಳ್ತಾರೆ ಅಂತ ನಿಮಗೆ ಸ್ವಾತಂತ್ರ್ಯವನ್ನು ಕೊಡಬಹುದು. ಏನೂ ಆಗಲ್ಲ, ಮಾಡ್ರಿ ಅಂತ ಹೇಳಬಹುದು. ಆದರೆ ಪ್ರಿಯ ದೇವಜನವೇ, ಪವಿತ್ರಾತ್ಮನಿಗೆ ಒಪ್ಪಿಗೆಯಾಗುತ್ತದಾ? ಹಾಗಿದ್ದರೆ ಪಾಸ್ಟರ್ನ ಪಕ್ಕಕ್ಕಿಡ್ರಿ, ಸಭೆಯನ್ನು ಪಕ್ಕಕ್ಕಿಡ್ರಿ, ಡಿನಾಮಿನೇಷನ್ನ ಪಕ್ಕಕ್ಕಿಡ್ರಿ, ನೀವು ಕೇಳಿಸ್ಕೊಳ್ಳೋ ಸುವಾರ್ತೆ ಆನ್ಲೈನ್ ಪ್ರೇಯರ್ಗಳು ಪಕ್ಕಕ್ಕಿಡ್ರಿ. ನೀವು ಯಾವುದೇ ಸಭೆಯಲ್ಲಿ ಸೇರಿ, ಮೊದಲು ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಡಿರಿ. ನಾನೇ ಹೇಳ್ತಾ ಇದ್ದೀನಿ, ಪವಿತ್ರಾತ್ಮನ ಸ್ವರಕ್ಕೆ. ಪವಿತ್ರಾತ್ಮನು ನೀನು ಮಾಡ್ತಾ ಇರುವುದು ಸರಿ ಅನಿಸಿದರೆ, ಪವಿತ್ರಾತ್ಮನ ಹೇಳಿದರೆ ಮಾಡು ಮಗ, ಮಗಳೇ, ಮಾಡು ಮಗಳೇ ಅಂತ ಹೇಳಿದರೆ ನೀವು ಮಾಡಿ, ನನ್ನ ಮಾತು ಕೇಳಕ್ಕೆ ಹೋಗ್ಬೇಡಿ. ಆದರೆ
ಶರೀರಗಳನ್ನು ಕೆಡಿಸಿಕೊಳ್ಳುವುದು, ಮನಸ್ಸುಗಳನ್ನು ಕೆಡಿಸಿಕೊಳ್ಳುವುದು, ಸ್ವಾತಂತ್ರ್ಯ ಇದೆ ಅಂತ ಇಷ್ಟಾನುಸಾರವಾಗಿ ನಡೆಯುವುದು ನೀವು ಮಾಡಿದರೆ ನಾನು ನಿಮ್ಮನ್ನು ದೂಷಣೆ ಮಾಡಲಿಕ್ಕೆ ನಾನ್ಯಾರು? ಆದರೆ ವಾಕ್ಯ ಹೇಳುತ್ತಾ ಇದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು. ದೇವರು ನಿನ್ನನ್ನು ಕೈಕಾಲು ಕಟ್ಟಿಲ್ಲ, ನಿನ್ನ ಬಾಯನ್ನು ಕಟ್ಟಿಲ್ಲ, ನಿನ್ನ ಕಣ್ಣನ್ನು ಮುಚ್ಚಿಲ್ಲ, ನಿನ್ನ ಹೃದಯವನ್ನು ಬಂಧಿಸಿಲ್ಲ. ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವೇನು ಬೇಕಾದರೂ ನೋಡಬಹುದು, ಏನು ಬೇಕಾದರೂ ಕೇಳಬಹುದು, ಏನು ಬೇಕಾದರೂ ತಿನ್ನಬಹುದು, ಏನು ಬೇಕಾದರೂ ಮೂಸಬಹುದು, ಏನು ಬೇಕಾದರೂ ಎಲ್ಲಿ ಬೇಕಾದರೂ ನಡೆಯಬಹುದು, ಏನು ಬೇಕಾದರೂ ನಿಮ್ಮ ಕೈಗಳಲ್ಲಿ ಮಾಡಬಹುದು, ಏನು ಬೇಕಾದರೂ ಹೃದಯದಲ್ಲಿ ಮನಸ್ಸಿನಲ್ಲಿ ಯೋಚಿಸಬಹುದು. ಆದರೆ ದೇವರಿಗೆ ಇಷ್ಟವಾಗ್ತಾ ಇದೆಯಾ ಅದು? ಇದೊಂದು ಮಾತನ್ನು ನೀವು ಅರ್ಥ ಮಾಡಿಕೊಂಡ್ರೆ, ನಾನು ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದೆ. ಸ್ವಾತಂತ್ರ್ಯವೇನೋ ಉಂಟು, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ಆದರೆ ಪೌಲ್ ಹೇಳ್ತಾನೆ, ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ, ಯಾವ ಆಮಿಷಕ್ಕೂ ಒಳಗಾಗುವುದಿಲ್ಲ, ಯಾವ ಆಕರ್ಷಣೆಗೂ ಒಳಗಾಗುವುದಿಲ್ಲ. ಹಾಲೆಲೂಯ. ನನ್ನ ಪ್ರಿಯ ದೇವಜನವೇ, ನಿಮ್ಮ ಹತ್ರ ದೇವರು ಇವತ್ತು ಮಾತನಾಡ್ತಾ ಇದ್ದಾರಾ? ಯಾರಿಗೂ ಒಳಗಾಗಬೇಡ್ರಿ, ಆತ್ಮನಿಗೆ ಒಳಗಾಗ್ರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಪೌಲನು ಮತ್ತೆ ಕೊರಿಂಥದವರಿಗೆ ಮೊದಲ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನದಲ್ಲಿ ಕೂಡ ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಸೇಮ್ ವಚನನೇ, ಅದರ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ನಿಮಗೆ ನಿಮ್ಮ ಸೇವಕರು, ಸಭೆ, ಡಿನಾಮಿನೇಷನ್ನು, ಬೇರೆಯವರು ಹೇಳಿಕೊಟ್ಟ ಕಾರ್ಯ ನಿಮ್ಮ ಭಕ್ತಿಯನ್ನು ಬೆಳೆಸುತ್ತಿದೆಯಾ, ನಿಮ್ಮ ಭಕ್ತಿಯನ್ನು ಅಳಿಸುತ್ತಿದೆಯಾ? ಇದನ್ನು ಆಲೋಚನೆ ಮಾಡಿದರೆ ನಿಮ್ಮ ಆತ್ಮನೇ ಮಾತಾಡ್ತದೆ, ಪವಿತ್ರ ಆತ್ಮ ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಯಾರ ಮಾತು ಕೇಳಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಪವಿತ್ರಾತ್ಮನೊಟ್ಟಿಗೆ ಇಜ್ಜೋಡಾಗಿದ್ದರೆ ವಾಕ್ಯ ಹೇಳಿದ ತಕ್ಷಣ ಇದು ಸರಿ, ಇದು ತಪ್ಪು ಎಂದು ನಿಮಗೆ ಗೊತ್ತಾಗ್ಬಿಡ್ತದೆ. ನೀವು ಪವಿತ್ರಾತ್ಮನೊಂದಿಗೆ ಇಜ್ಜೋಡಾಗಿಲ್ಲ, ದುರಾತ್ಮನೊಟ್ಟಿಗೆ ಇಜ್ಜೋಡಾಗಿದ್ದೀರಿ ಅಂದರೆ ಯಾವುದೇ ಪಾಸ್ಟರ್ ಹೇಳಿಕೊಡುವ ಸುಲಭ ಮಾರ್ಗಗಳು ನಿಮಗೆ ಚೆನ್ನಾಗಿರ್ತವೆ. ವಾವ್, ಟೇಸ್ಟಿ, ಯಮ್ಮಿ, ಸೂಪರ್, ಬಹಳ ರುಚಿಕರ, ಘಮಘಮಿಸುವ ಆಹಾರದಂತಿರುತ್ತವೆ. ಆದರೆ ಪವಿತ್ರಾತ್ಮನಿರುವಾಗ ಪವಿತ್ರಾತ್ಮ ಹೇಳುತ್ತಾನೆ, ಇಲ್ಲ, ನೀನು ಈ ರೀತಿ ಮಾಡಬಾರದು, ಈ ರೀತಿ ನಡ್ಕೊಳ್ಳಬಾರದು ಎಂದು ಪವಿತ್ರಾತ್ಮನು ಹೇಳುವಂಥವನಾಗಿರ್ತಾನೆ. ದೇವಜನರೇ, ವಾಕ್ಯವನ್ನು ಕೇಳಿಸಿಕೊಳ್ಳ್ರಿ. ಆದ್ದರಿಂದ ಎಲ್ಲವೂ ಭಕ್ತಿಯನ್ನು ಬೆಳೆಸುವ ಕಾರ್ಯಗಳಿರುವುದಿಲ್ಲ. ಭಕ್ತಿಯನ್ನು ಬೆಳೆಸುವಂಥ ಕಾರ್ಯಗಳನ್ನು ಮಾತ್ರವೇ ನಾವು ಮಾಡಬೇಕು ಹೊರತು ಎಲ್ಲ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಸಾಧ್ಯ ಆಗುವುದು ಇಲ್ಲ. ಅರ್ಥ ಮಾಡಿಕೊಳ್ಳಿ ನನ್ನ ಪ್ರಿಯ ದೇವಜನವೇ. ಇನ್ನೂ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುತ್ತಾ 9ನೇ ಅಧ್ಯಾಯದಲ್ಲಿ ಕೂಡ ಒಂದು 27ನೇ ವಚನದಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ನಾನು ಇನ್ನೊಬ್ಬರಿಗೆ ಬೋಧಿಸ್ತಾ ಇದ್ದೀನಲ್ವಾ? ಕೆಲವರು ಏನು ಮಾಡ್ತಾರೆ ಗೊತ್ತಾ? ತಾನು ಎಲ್ಲೋ ಕೇಳಿದಂಥ ವಾಕ್ಯಗಳನ್ನು ತಾವು ಕೆಟ್ಟಿದ್ದಲ್ಲದೆ ಬೇರೆಯವರನ್ನು ಕೆಡಿಸುವುದಕ್ಕೆ ನೀವು ಮಾಡ್ತಾ ಇರೋ ತಪ್ಪು, ನೀವು ಓದ್ತಾ ಇರೋ ಬೈಬಲ್ ತಪ್ಪು, ನೀವು ಅನುಸರಿಸ್ತಾ ಇರೋ ರೀತಿ ತಪ್ಪು. ನೋಡ್ರಿ, ಇಲ್ಲಿ ನೋಡ್ರಿ, ಇವ್ರು ಎಷ್ಟು ಖುಷಿಯಾಗಿ ಹೇಳ್ಕೊಡ್ತಾರೆ, ನೋಡಿ ಇವ್ರು ನೋಡ್ರಿ ಹೇಗಿದ್ದಾರೆ, ಓ ಎಂಜಾಯ್ಮೆಂಟ್, ಅಲ್ಲಿ ಹೆಂಗಿರ್ಬೇಕು ಗೊತ್ತಾ, ಓ ಅಂತ ಹೇಳ್ಕೊಡ್ತಾರೆ. ಓಕೆ, ಪೌಲ್ ಹೇಳ್ತದೆ, ನಾನು ನನ್ನ ಭಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ನನ್ನ ಶರೀರವನ್ನು ನಾನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನನ್ನ ಶರೀರ ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಯಾರ ಕಂಟ್ರೋಲಲ್ಲಿ ಇರ್ತದೆ? ನೀವೇ ಹೇಳಿ. ನಿಮ್ಮ ಶರೀರವನ್ನು ನೀವೇ ಹಾಗೆ ಬಿಟ್ಟುಬಿಟ್ರೆ, ನಿಮ್ಮ ಮನಸ್ಸನ್ನು ನೀವೇ ಬಿಟ್ಟುಬಿಟ್ರೆ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ? ದೇವರು ಕಂಟ್ರೋಲ್ ಮಾಡ್ತಾರಾ? ದೇವರು ಬಲವಂತವಾಗಿ ಕಂಟ್ರೋಲ್ ಮಾಡೋದಿಲ್ಲ. ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನವೇ, ದೇವರ ವಾಕ್ಯಕ್ಕೆ ಕಿವಿಗೊಡೋಣ, ದೇವರ ಮಾತನ್ನು ಆಲಿಸೋಣ, ಪವಿತ್ರಾತ್ಮನೊಟ್ಟಿಗೆ ಇಜ್ಜೋಡಾಗೋಣ. ಶರೀರಕ್ಕಾಗಲಿ, ಮನಸ್ಸಿಗಾಗಲಿ, ಆತ್ಮಕ್ಕಾಗಲಿ, ಕುಟುಂಬಕ್ಕಾಗಲಿ ಪವಿತ್ರಾತ್ಮನು ಬೇಡ ಅಂದಿದ್ದು ಬೇಡ, ಬೇಕು ಅಂದಿದ್ದು ಬೇಕು. ಭಕ್ತಿಯನ್ನು ಬೆಳೆಸುವುದು, ದೇವರಿಗೆ ಮಹಿಮೆ ಆಗುವುದು, ಪವಿತ್ರಾತ್ಮನು ನಮ್ಮಲ್ಲಿ ಇರಿಸಿಕೊಳ್ಳುವಂಥದ್ದು. ದುಷ್ಟ ಕಾರ್ಯ ನಮ್ಮಲ್ಲಿ ಬರುವಾಗ, ದುರಾತ್ಮನು ನಮ್ಮಲ್ಲಿ ಬರುವಾಗ ದೇವರಾತ್ಮನ ನಮ್ಮನ್ನು ಬಿಟ್ಟು ಹಗಲಿ ಹೋಗಿ ಅಳುತ್ತಾ ಇರುತ್ತದಂತೆ. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ, ಎಫೆಸ ಪತ್ರಿಕೆಯಲ್ಲಿ 4:30 ದೇವರ ಪವಿತ್ರಾತ್ಮನನ್ನ ದುಃಖ ಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ ಅಂತ ಹೇಳುತ್ತಾ ಇದೆ. ದೇವರ ಪವಿತ್ರಾತ್ಮನನ್ನ ದುಃಖ ಪಡಿಸಬೇಡಿರಿ. ಇವತ್ತು ಅರ್ಥ ಆಯ್ತಾ ನಿಮಗೆ? ನೀವು ನಾನು ಪವಿತ್ರಾತ್ಮನನ್ನು ದುಃಖ ಪಡಿಸಬಾರದು. ಹೇಗೆ? ಏನೂ ಆಗಲ್ಲ, ತಿಂದರು, ಕುಡಿದ್ರು, ಮಜಾ ಮಾಡಿದ್ರು, ಹಾಲೇಕ್ ಹೋಗದೆ ಇದ್ರು, ಬೈಬಲ್ ಓದದೇ ಇದ್ರು, ಹಾಡಾಡದೇ ಇದ್ರು, ಪಾಸ್ಟರ್ ಹೇಳ್ದಂಗೆ ಕೇಳದೇ ಇದ್ರು, ಪರವಾಗಿಲ್ಲ, ಓ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳುವಂಥ ಗುಂಪುಗಳು ಇದ್ದಾವೆ. ಹಾಗಾದರೆ ನೀವು ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಿ. ಕರ್ತನಿಗೆ ಸ್ತೋತ್ರ. ನಿಮ್ಮಲ್ಲಿ ಎಷ್ಟೋ ಜನ
ವಾಕ್ಯಾನುಸಾರವಾಗಿ ನಡೆಯುತ್ತಾ ಇದ್ದೀರಾ, ನಾನು ಸಂತೋಷಿಸುತ್ತೇನೆ. ಆದರೆ ಇನ್ನೂ ಅಧಿಕವಾಗಿ ನಾವು ವಾಕ್ಯದಲ್ಲೇ ಇರೋಣ. ವಾಕ್ಯವನ್ನು ಬಿಟ್ಟು ಆಗಲಿ ಹೋಗುವುದು ಬೇಡ. ಪ್ರಿಯ ದೇವಜನವೇ, ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂತ ನೀವು ನಾನು ಕೂಡ ಕರ್ತನಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರೇ, ಮನುಷ್ಯರೊಟ್ಟಿಗೆ ಜೋಡಾಗುವುದು ಬೇಡ ದೇವರೇ, ನಾನು ಪವಿತ್ರಾತ್ಮನೇ ನಿಮ್ಮೊಟ್ಟಿಗೆ ಜೋಡಾಗಬೇಕಪ್ಪ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಕೃಪಾನಿಧಿಯಾದ ದೇವರೇ, ಸರ್ವೋನ್ನತನಾದ ದೇವರೇ, ಮನುಷ್ಯರ ಮಾತುಗಳಿಗೂ ಮನುಷ್ಯರೊಂದಿಗೆ ಜೋಡಾಗುವುದಕ್ಕಿಂತಲೂ ನಿನ್ನೊಟ್ಟಿಗೆ ಇಜ್ಜೋಡಾದರೆ ಪವಿತ್ರಾತ್ಮರೇ, ನೀವು ನಮ್ಮ ಆತ್ಮದೊಟ್ಟಿಗೆ ಮಾತನಾಡುತ್ತೀರಿ, ನಮ್ಮ ಶರೀರವನ್ನು ಶುದ್ಧೀಕರಿಸುತ್ತೀರಿ, ನಮ್ಮ ಮನಸ್ಸನ್ನು ಬಲಪಡಿಸುತ್ತೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಯ್ಯ. ಯೇಸುವೇ, ನಮಗಾಗಿ ಸಹಾಯಕನನ್ನು ಕಳುಹಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳಯ್ಯ. ನೀವೇ ನಮ್ಮನ್ನು ಕನಿಕರಿಸಿ ನಮಗೆ ಬೇಕಾದ ಕೃಪೆಗಳನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರೇ, ಈ ಲೋಕದ ಕಾರ್ಯಗಳು ಎಲ್ಲವೂ ಗತಿಸಿ ಹೋಗುತ್ತವೆ, ಆದರೆ ಪವಿತ್ರಾತ್ಮನ ಕೃತ್ಯಗಳು, ಆತ್ಮನ ಕೃತ್ಯಗಳು ಮಾತ್ರವೇ ನಿಲ್ಲುತ್ತವೆ. ದೇವಾ, ಇವತ್ತು ನಾವು ಕೇಳಿದ ಈ ಪವಿತ್ರಾತ್ಮನೊಂದಿಗೆ ಜೋಡಾಗುವುದರ ಕುರಿತಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯವು ಹೇಳಿದ ಹಾಗೆ, ವಾಕ್ಯದಲ್ಲಿ ಹೇಳಿದ ಹಾಗೆ ಆಮೋಸನಲ್ಲಿ ಗ್ರಂಥದಲ್ಲಿ ಗೊತ್ತು ಮಾಡಿಕೊಳ್ಳದ ಇಬ್ಬರು ಜೊತೆಯಾಗಿ ನಡೆಯುವುದುಂಟೋ, ನಡೆಯಬಾರದು ಕೂಡ. ಹಾಗೆ ಗೊತ್ತಿಲ್ಲದ ವ್ಯಕ್ತಿಗಳ ಮಾತುಗಳನ್ನು ಕೇಳುವುದಕ್ಕಿಂತ, ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಅನುಸರಿಸುವುದಕ್ಕಿಂತ ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆ. ಹೌದು, ಪೌಲನು ಹೇಳುತ್ತಾ ಇದ್ದಾನೆ, ನನಗೆಲ್ಲ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಮಾಡುವುದಿಲ್ಲ. ಅದು ಯಾಕೆಂದರೆ ನಾನು ಪವಿತ್ರಾತ್ಮನನ್ನು ನೋಯಿಸುತ್ತೇನೆ, ಪವಿತ್ರಾತ್ಮನನ್ನು ನಾನು ದುಃಖಪಡಿಸುತ್ತೇನೆ. ಹೌದು ಸ್ವಾಮಿ, ನಾನು ಪವಿತ್ರಾತ್ಮನನ್ನು ದುಃಖಪಡಿಸುವುದಿಲ್ಲ, ಬದಲಾಗಿ ಪವಿತ್ರಾತ್ಮನೊಂದಿಗೆ ಜೋಡಾಗುತ್ತೇನೆ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಈ ಒಂದು ತೀರ್ಮಾನವನ್ನು ಯಾರು ತೆಗೆದುಕೊಂಡಿದ್ದಾರೋ ಅವರನ್ನು ಅನುಗ್ರಹಿಸಿರಿ. ಮತ್ತು ದೇವರೇ, ಲೌಕಿಕವಾದಂಥ ಅವಶ್ಯಕತೆಗಳನ್ನು, ಅವರ ಕರ್ತನೇ ಪ್ರಾರ್ಥನಾ ಮನವಿಗಳನ್ನು, ಕುಟುಂಬಗಳನ್ನು, ಮಕ್ಕಳನ್ನು, ಅವರ ಶರೀರಗಳನ್ನು, ಅವರ ಪ್ರಯಾಸಗಳನ್ನು, ಕೆಲಸಗಳನ್ನು, ಅವರ ವ್ಯಾಪಾರಗಳನ್ನು, ಮಾಡುವ ವ್ಯವಸಾಯಗಳನ್ನು, ಅವರು ಮಾಡುವಂಥ ಪ್ರತಿ ಕೃತ್ಯಗಳನ್ನು ಆಶೀರ್ವದಿಸಿರಿ. ಈ ಮೋಕ್ಷ ಮಾರ್ಗ ಸೇವೆಯ ಮೂಲಕವಾಗಿ ಏನೆಲ್ಲ ಸೇವೆಗಳು 24 ತಾಸು ಪ್ರಾರ್ಥನೆಯಿಂದ ಹಿಡಿದು ಕರ್ತನೇ ದೇವರೇ, 3 ಕಡೆ ನಾವು ನಡೆಸುವ ಪ್ರಾರ್ಥನೆಗಳಲ್ಲಿಯೂ ದೇವರೇ ಅನೇಕ ಸಂಧಿಸುವ ಪ್ರಾರ್ಥಿಸುವ ವ್ಯಕ್ತಿಗಳೊಂದಿಗೂ ನಿತ್ಯ ನಿರಂತರವಾಗಿರಲಿ. ಈ ಸೇವೆಯನ್ನು ಇದುವರೆಗೂ ಯಥಾರ್ಥವಾಗಿ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ಸೇವೆಗಾಗಿ ಪ್ರಾರ್ಥಿಸಿದಂಥವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಕುಟುಂಬಗಳನ್ನು ಅಭಿಷೇಕ ಮಾಡಿ ಅವರ ಅವಶ್ಯಕತೆಗಳನ್ನು ಪೂರೈಸಿ ಯೇಸುವಿನ ನಾಮದಲ್ಲಿ. ಈ ದಿನದ ಇವರ ಜೊತೆಯಲ್ಲಿದ್ದು ಇವರನ್ನು ಅಭಿಷೇಕಿಸಿ ಇವರು ಮಾಡುವ ಪ್ರತಿ ಪ್ರಾರ್ಥನೆಗಳನ್ನು ನೀವು ಕೇಳಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ. ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಆಮೇನ್.